ಹಾಯ್ ಹಲೋ ನಮಸ್ಕಾರ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲ ಆರಾಮಾ? ಏನಪ್ಪ ಇವನು ಇಷ್ಟು ಬೆಳಗ್ಗೆ ಫುಲ್ ಜೋಶಿಂದ ಮಾತಾಡ್ತಿದ್ದಾನೆ ಅಂತ ಅಂದ್ಕೊತಿದ್ದೀರಲ್ಲ. ಬಿಕಾಸ್ ನಾನು ಬಂದಿರೋ ಪ್ಲೇಸ್ ಆ ಥರ ಇದೆ, ನಾನು ಹೋಗ್ತಿರೋ ಜನ ಆ ಥರ ಇದ್ದಾರೆ ನನ್ನ ಜೊತೆಗೆ ಬಂದಿರೋರು. ಸೊ ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಹೋಗ್ತಿರೋ ಪ್ಲೇಸು ತೋರಿಸ್ತೀನಿ. ನೋಡ್ತಾ ಇರಿ ಫುಲ್ ವೀಡಿಯೋನ. ಹಂಗೆ ಇವಾಗ ನಮ್ಮ ಟ್ರೆಕ್ ಗ್ರೂಪ್ನ ಇಂಟ್ರೊಡ್ಯೂಸ್ ಮಾಡೋ ಸಮಯ. ಲೆಟ್ಸ್ ಗೋ. ಫಸ್ಟ್ ಯಾರಿದ್ದಾರೆ? ಟ್ರೆಕ್ ಲೀಡ್ ಆಮೇಲೆ ತೋರಿಸೋಣ, ಫಸ್ಟ್ ಇವ್ರನ್ನೇ ತೋರಿಸೋಣ. ಫಾರ್ಮರ್ ಆ್ಯಪ್ ವರ್ಕ್ ಆಗ್ತಿಲ್ಲ, ಇನ್ನು ಟ್ರೆಕ್ಕಿಂಗ್ ಮಾಡಕ್ಕೆ ಬಂದಿದೆ ಅಲ್ಲಿ. ನಾನು ಎರ್ಗೋಸಲ್ಲಿ ಇಲ್ಲ ಬ್ರೋ ಇವಾಗ. ಫಾರ್ಮರ್ ಆ್ಯಪ್ ವರ್ಕ್ ಆಗ್ತಿಲ್ಲ ಅಂತ ಅಲ್ಲಿ ಕಾಲ್ಸ್ಗಳು ಬರ್ತಾ ಇದ್ದಾವೆ. ಕಾಲ್ಸ್ ನಾನು ಎರ್ಗೋಸಲ್ಲಿ ಇಲ್ವಲ್ಲ, ಕಾಲ್ಸ್ ಬಂದರೆ ನಾನೇನು ಮಾಡಲಿ? ಅರುಣ್ ಕನ್ನಡ ಗೊತ್ತಿಲ್ಲ, ಸೇ ಹಾಯ್. ನೀವೇನು ಬೇಕಾದರೂ ಮಾತಾಡಿ ಬ್ರೋ. ಇವರು ನಮ್ಮ ಜೊತೆಗೆ ಆಲ್ವೇಸ್ ಟ್ರೆಕ್ಕಿಗೆ ಬರ್ತಾರೆ. ಇವಾಗ ನಮ್ಮ ಟ್ರೆಕ್ ಲೀಡ್ ತೋರಿಸ್ತೀನಿ. ಇವರು ಎಲ್ಲ ಟ್ರೆಕ್ ಪ್ಲ್ಯಾನ್ ಮಾಡೋದು ಇವರೇ, ಮಿಸ್ಟರ್ ರಾಮ್. ಇವಾಗ ನಾವು ಹೋಗ್ತಿರೋ ಪ್ಲೇಸು ಬೆಂಗಳೂರಿಂದ ಆಲ್ಮೋಸ್ಟು 330 to 340 ಕಿಲೋಮೀಟರ್ ರೇಂಜಲ್ಲಿದೆ. ಇದು ಕರ್ನಾಟಕಸ್ ಸೆಕೆಂಡ್ ಹೈಯೆಸ್ಟ್ ಪೀಕು. ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿದೆ ಅಂದ್ಕೊತೀನಿ, ಆದ್ರೂ ಹೇಳಲ್ಲ ಸದ್ಯಕ್ಕೆ. ನೋಡೋಣ, ಕಮೆಂಟ್ ಹಾಕಿ ಯಾವ ಪ್ಲೇಸ್ ಅಂತ. ಸೊ ದ ರಿಯಲ್ ಟ್ರೆಕ್ ಈಸ್ ಸ್ಟಾರ್ಟೆಡ್. ವಿ ಆರ್ ಇನ್ ಕುದುರೆಮುಖ. ನಾವಿವಾಗ ಕುದುರೆಮುಖ ಚಾರಣವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಗೈಸ್. ಬನ್ನಿ, ಲೆಟ್ಸ್ ಗೋ. ಕುದುರೆಮುಖ ಚಾರಣಕ್ಕೆ ಸ್ವಾಗತ ಸುಸ್ವಾಗತ ನಿಮಗೆಲ್ಲರಿಗೂ. ಒಂದು ಫಾರೆಸ್ಟ್ ಆಫೀಸ್, ಇಲ್ಲಿ ಚೆಕ್ಕಿಂಗ್ ನಡೆಯುತ್ತೆ. ಚೆಕ್ಕಿಂಗ್ ಮುಗಿಸ್ಕೊಂಡೇ ಸ್ಟಾರ್ಟ್ ಆಗಬೇಕು. ವಿತ್ ಗೈಡೇ ಹೋಗಬೇಕು, ವಿತೌಟ್ ಗೈಡ್ ಹೋಗಂಗಿಲ್ಲ. ಫಾರ್ವರ್ಡ್ ಮಾಡೋ. ಸೊ ವೀಕ್ಗೆ ಇವಾಗ ನಾನು ರೀಚ್ ಆಗಿದ್ದೇನೆ. ನಿಲ್ಸು. ಬ್ಯಾಕ್ ಬಾ. ಪ್ಲೇ 3 hours ago. ಕುದುರೆಮುಖ್ ಆಫಿಷಿಯಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಅವಿಸ್ತಾ ಜೋಶ್, ಯಾರ್ದು ಹೈಯೇ ಇಲ್ಲ. ಅವಿಸ್ತಾ ಜೋಶ್ ಅನು ಬ್ರೋ. ಓಕೆ ಫೈನ್, ನಮ್ಗೆ ಸಪೋರ್ಟ್ ಇದ್ದಾರೆ ರಾಮ್, ತೊಂದರೆ ಇಲ್ಲ. ಇವಾಗ ಆಫಿಷಿಯಲ್ ಟ್ರೆಕ್ ಸ್ಟಾರ್ಟ್ ಮಾಡಿ ಹೋಗ್ತಾ ಇದೀವಿ ಗಾಯ್ಸ್. ನೋಡ್ತಾ ಕಾಡು ಒಳಗಡೆ ಬರ್ತಿದ್ದೀವಿ. ಆಹಾ, ಏನು ಫೀಲಿಂಗ್ ಇದೆ ಗೊತ್ತಾ? ಹಿಂಗೆ ಅನಿಸ್ತಿದೆ ಬ್ರೋ, ಫಸ್ಟ್ ಟೈಮ್ ಟ್ರೆಕ್ಕು, ತುಂಬ ವರ್ಷ ಆದಮೇಲೆ ಮೇ ಬಿ. ಬ್ರೋ ಎರ್ಗೋಸ್ ಎಂತ ಜೋಶ್ ಕೊಡ್ತಿಲ್ಲ. ಒಪ್ಪ, ಹಾರ್ಟ್ಗೆ ಟಚ್ ಆಗ್ಬಿಡ್ತು ಡೈಲಾಗು. ಹೋಗ್ತಾ ಇದ್ದೀವಿ ಇವಾಗ. ಸೊ ಕಾಡು ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಪೀಕ್ ಹೋಗೋಕ್ಕೆ ಇನ್ನು 3 hours ಬೇಕೇ ಬೇಕು ಮಿನಿಮಮ್ಮು. ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲು, ಮಳೆ ಸಕ್ಕತ್ತಾಗಿ ಬರ್ತಾಯಿದೆ. ಫೀಲಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲು, ಬಂದು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ತುಂಬ ದಿನದಿಂದ ಇಂಥ ಒಂದು ಟ್ರೆಕ್ ಮಾಡಬೇಕು ಅಂತ ಕಾಯ್ತಾ ಇದ್ದೆ. ಮಳೆಗಾಲದಲ್ಲಿ ಸಖತ್ತಾಗಿ ಕುದುರೆಮುಖ ಅಥವಾ ನೇತ್ರಾವತಿ ಯಾವುದೋ ಒಂದು ಬರಬೇಕು ಸುಮ್ಮನೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ. ಬಟ್ ಇವತ್ತು ಕ್ರೇಜಿ ಇದೆ. ಆರ್ಕಿಡ್. ಹಲೋ ಫ್ರೆಂಡ್ಸ್ ಹೇಳಿ ಬ್ರೋ ಒಂದು ಸ್ವಲ್ಪ, ನಿಮ್ಮ ಹೆಸರೇನು? ವೆಂಕಟೇಶ್ ಅಂತ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ನೀವು? 2014ರಿಂದ ಡೈಲಿ ಬರ್ತೀವಿ. 12 ವರ್ಷ ಆಯಿತು ಆಲ್ಮೋಸ್ಟು.
ಮತ್ತೆ ಅದಕ್ಕಿಂತ ಮೊದಲು ಬರ್ತಿದ್ವು ಅಂದರೆ ನಾರ್ಮಲ್ ಆಗಿ ಬರ್ತಿದ್ರೆ ಆಸ್ ಅ ಗೈಡ್ ಅಲ್ಲ. ಹಾಂ ಒಂದೇ ಅಣ್ಣ, ಒಂದೇ ಒಂದು ರೌಂಡ್ ಮೇಲೆ ಕೆಳಗೆ. ಹೇಳಿ ಒಂದು ಸ್ವಲ್ಪ ಕುದುರೆಮುಖ ಬಗ್ಗೆ ಹೇಳಿ. ಹಾಂ, ಕುದುರೆಮುಖ ಇದೇನಂದರೆ ಹಿಂದೆ ಇಲ್ಲಿ ಮೈಸೂರು ಮಹಾರಾಜರ ಟೈಮ್ನಲ್ಲಿ ಹಾಂ ಬ್ರಿಟಿಷ್ ಕಾಲದಲ್ಲಿ ಕುದುರೆ ಹೋಗ್ತಿತ್ತಂತೆ ಹಾಂ ಇದರಲ್ಲಿ. ಹ್ಞೂ 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 ಅವ್ರು ಗಾಳಿ ಹವಾತಾನಕ್ಕೆ ಹೋಗ್ತಿದ್ದಂತೆ. ಹಾಂ ಆಗ ಅದು ಕುದುರೆ ಮುಖ ಅಂತ ಅಲ್ಲಿ 8-10 ದಿನ ಸ್ಟೇ ಮಾಡ್ತಿದ್ರಂತೆ ಅವರು ರಾಜರು ಅಲ್ಲೇ ಮೇಲ್ಗಡೆ. ಹಾಂ, ಅದ್ರ ಮೇಲೆ ಕುದುರೆ ಬರ್ತದೆ. ಆಗ ಕುದುರೆ ಮುಖ ಅಂತ ಇಟ್ಟಿದ್ದು. ಈಗ ಮೇಲ್ಗಡೆ ಹೋದ್ರೆ ನಮಗೆ ಕುದುರೆ ಫೇಸ್ ಕಾಣಿಸುತ್ತೆ. ಅಂದರೆ ಪಾಗ ಬಿಟ್ಟರೆ ಕಾಣಿಸ್ತದೆ, ಓಕೆ. ಪಾಗ ಹಿಡಿದ್ರೆ ಗೊತ್ತಾಗಲ್ಲ. ಇಲ್ಲಾಂದರೆ ಬೆಟ್ಟ ಸ್ವಲ್ಪ ಕುದುರೆ ಹಾಂ ಹಂಗೆ ಕಾಣಿಸುತ್ತೆ. ನೀವು ಮೇಲ್ಗಡೆ ಹೋದ್ರೆ ಕಾಣಿಸಲ್ಲ. ಹ್ಞೂ 2 ಕಿಲೋಮೀಟರ್ ಕೆಳಗಡೆ ಇದ್ದಲ್ಲಿ ನೀವು ಬಿಟ್ಟು ಚಂದ ಕಾಣಿಸ್ತದೆ ಬೆಟ್ಟ ಹತ್ತಾನೆ ಕುದುರೆ. ಇವಾಗ ಸ್ವಲ್ಪ ಮಳೆ ಕಡಿಮೆ ಇದೆ, ಕಾಣಿಸ್ಬೋದು. ಅಂದರೆ ಪಾಗ ಬಿಟ್ಟು ಕಾಣಿಸ್ತದೆ. ಹಾಂ ಪಾಗ ಬಿಟ್ಟರೆ ಕಾಣಿಸ್ತದೆ. hours ago. ಇವಾಗ ನಾವು ಅಲ್ಲಿ ತನಕ ಹತ್ತಬೇಕು. ಸಾಗರ್ ಬ್ರೋ ಇಲ್ಲೇ ಇದ್ದಾರೆ, ಹತ್ತಾ ಇದ್ದೀವಿ. ಆ್ಯಕ್ಚುಯಲ್ ಟ್ರೆಕ್ ಇಲ್ಲಿಂದ ಸ್ಟಾರ್ಟ್. ಒಂದು ಸ್ವಲ್ಪ ಸ್ಟೀಪ್ ಇದೆ ಇಲ್ಲಿ, ಪರವಾಗಿಲ್ಲ, ಟ್ರೆಕ್ಕಿಂಗ್ ಫೀಲ್ ಆಗುತ್ತೆ. ವ್ಯೂ ತೋರಿಸ್ತೀನಿ ಮುಕ್ಳಾರೆ. ಹೌಸ್ ದ ಜೋಶ್? ನೋ ಆನ್ಸರ್. ರಾಮ್ ಮತ್ತು ಅನೂಪ್ ಹಿಂದ್ಗಡೆ ಬರ್ತಿದ್ದಾರೆ. ಬಂದೇ ಬಿಟ್ರು ಫೈನಲಿ. ಇನ್ನೇನು ಬಂದೇ ಲಾಸ್ಟ್ ಗೈ ಒಂದು ಬಂದರೆ ಇನ್ನೇನು ಬಂದೇ ಬಿಟ್ರು. ಬಂದರು. ಅನೂಪ್ ಒಬ್ರು ಬರಬೇಕು. ಇವಾಗ ಹೆಂಗಿದೆ ಜೋಶು? ಯಾರಿಗೂ ಅಷ್ಟಿಲ್ಲ ಬ್ರೋ. वो अलग ही लेवल का बंदा था. ಕಾಣಿಸ್ತಿದೆಯಲ್ಲ ಅದು ಒಂಟಿ ಮರ, ನಂತರನೇ ಒಂಟಿ ಅಲೋನ್. ಅದಕ್ಕೂ ಜೊತೆ ಇಲ್ಲ, ನನಗೂ ಜೊತೆ ಇಲ್ಲ. ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ, ಮಸ್ತಾಗಿದೆ ವೆದರ್ ಇವಾಗ. ಹತ್ತಕ್ಕೆ ಮಾತ್ರ ರೈನ್ ಕೋಟ್ ಎಲ್ಲ ಬೇಡ, ಸುಮ್ಮನೆ ಆರಾಮಾಗಿ ಮಳೇಲಿ ನೆನ್ಕೊಂಡು ಹತ್ತಿದ್ರೆ ಅದರ ಫೀಲೇ ಬೇರೆ. ಮಳೆ ನೆನ್ಕೊಂಡು ಹೋಗ್ತಾ ಇದ್ದೀನಿ, ಮನೇಲಿ ನೋಡಿದ್ರೆ ಪಕ್ಕ ಊಗಿಸ್ಕೊತೀನಿ. ಗೂಡಲ್ಲಿ ಕವಿತೆಗಳ ಇದಕ್ಕಿಂತ ಸ್ವರ್ಗ ಬೇಕಾ? ಮಾನ್ಸೂನಲ್ಲಿ ಈ ಥರ ಒಂದು ಟ್ರೆಕ್ಕಿಗೆ ಬನ್ನಿ. ಆಹಾ, ಕಾಡ ನೋಡ ಹೋದೆ, ಕವಿತೆಯೊಡನೆ ಬಂದೆ. ಕಾಡು ನೋಡ ಹೋದೆ, ಕವಿತೆಯೊಡನೆ ಬಂದೆ. ಇನ್ನೊಂದು 2.5 ಕಿಲೋಮೀಟರ್ ಇದೆ ಪೀಕ್ ಹೋಗೋಕೆ. ಒಂದು ಹಾಫ್ ಆನ್ ಅವರ್ ಹತ್ತು ಮುಗಿಸ್ತೀವಿ. ಹೋಗೋ ತನಕ 12 ಆಗುತ್ತೆ. ಪೀಕಿಂದ ವ್ಯೂ ತೋರಿಸ್ತೀನಿ. ಮತ್ತು ಪೀಕಿಂದ ಏನು ಕಾಣಿಸುತ್ತೋ ಗೊತ್ತಿಲ್ಲ, ಮಳೆ ಬರ್ತಿದೆ ಇವಾಗ. ಮತ್ತು ಬನ್ನಿ, ಇನ್ನೊಂದು ಸ್ವಲ್ಪ ಇದೆ, ಟ್ರೆಕ್ ಕಂಪ್ಲೀಟ್ ಮಾಡೋಣ. ಇದೇ ಲಾಸ್ಟು, ಹತ್ಬಿಟ್ರೆ ಪೀಕ್ ಸಿಕ್ಬಿಡುತ್ತೆ ನಮಗೆ. ಇವಾಗ ನಾವು ಅಲ್ಲಿಂದ ಹತ್ಕೊಂಬಂದು ಕಾಣಿಸಲ್ಲ, ಇಲ್ಲಿ ಫಾಗಿದೆ. ಸ್ವಲ್ಪ ಹತ್ತಿದ್ರೆ ಮುಗ್ದೋಯ್ತು, ಇನ್ನೊಂದು ಕಿಲೋಮೀಟರ್ ಅಷ್ಟೇ. ಸೊ ಪೀಕ್ಗೆ ಇವಾಗ ನಾನು ರೀಚ್ ಆಗಿದ್ದೇನೆ.
ಎಕ್ಸಾಕ್ಟಾಗಿ 12:15ಗೆ ಪೀಕ್ ರೀಚ್ ಆಗಿದ್ದೀವಿ. ಅಲ್ಲಿ 15 ಮಿನಿಟ್ಸ್ ಪೀಕಲ್ಲಿದ್ದು ಸ್ವಲ್ಪ ಕೆಳಗಡೆ ಬಂದು ಅಲ್ಲೊಂದು 30 ಮಿನಿಟ್ಸ್ ಇದ್ವಿ ಊಟ ಎಲ್ಲ ಮುಗಿಸ್ಕೊಂಡು. ಇವಾಗ ಕೆಳಗಡೆ ಇಳಿದಿದ್ದೀವಿ. ಇವಾಗ 1:45 ಆಲ್ಮೋಸ್ಟ್ ಒಂದು 2 ಕಿಲೋಮೀಟ್ರ್ ಇಳಿದಿದ್ದೇವೆ ನಾವು. ಅಲ್ಲಿ ಒಂದು ಒಂಟಿ ಮರ ಇದೆ, ಅಲ್ಲಿ ಹೋಗಿ ನಮ್ಮ ಇನ್ನೊಂದು 2 ಜನ ಟ್ರೆಕ್ಕರ್ಸ್ಗೆ ವೆಯ್ಟ್ ಮಾಡಿ ಆಮೇಲೆ ಅವ್ರು ಬಂದಮೇಲೆ ಅಲ್ಲಿಂದ ಮತ್ತೆ ಒಟ್ಟಿಗೆ ಇಳಿತೀವಿ. ಬೆಟ್ಟದ ಹೂಗಳು ಇದೇನಿದೆಯಲ್ಲ ಇದು ನೀಲಕುರಂಜಿ. ನಾನು ಅಲ್ಲಿ ಕೇಳ್ಕೊಂಡೆ, ಅದಾದಮೇಲೆ ನಿಮ್ಗೆ ತೋರಿಸ್ತಿದ್ದೀನಿ. ಇವಾಗ ಕುದುರೆಮುಖ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಕೆಳಗಡೆ ಬಂದು ಇಲ್ಲೇ ಫ್ರೆಶಪ್ ಆಗಿ ಇಲ್ಲೇ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಕಳಸ ಕಡೆ ರಿಕ್ಷಾ ಮಾಡ್ಕೊಂಡು ಹೋಗ್ತೀವಿ. 8:30ಗೆ ನಮಗೆ ಅಶ್ವಮೇಧ ಬಸ್ ಇದೆ ಬೆಂಗಳೂರಿಗೆ. ಅಲ್ಲಿಂದ ಬೆಂಗಳೂರಿಗೆ ಹೊರಡ್ತೀವಿ. ಕುದುರೆಮುಖ ಟ್ರೆಕ್ಕಿಗೆ ಜಯವಾಯಿತು. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ನನ್ನ ಕಂಟೆಂಟ್ಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಗೈಸ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್. Oh, hi. Wait a minute. ಕುದುರೆಮುಖ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಹಂಗೆ ತೋರಿಸ್ತೀನಿ ಏನೇನು ಎಸೆನ್ಷಿಯಲ್ಸ್ ಥಿಂಗ್ಸ್ ಏನೇನು ಬೇಕಾಗುತ್ತೆ ಅಂತ ತೋರಿಸ್ತೀನಿ. ಸೊ ಅಲ್ಲಿ 0 ಪ್ಲಾಸ್ಟಿಕ್ ಝೋನ್ ಇರೋದ್ರಿಂದ ಪ್ಲಾಸ್ಟಿಕ್ ಯಾವುದು ಕ್ಯಾರಿ ಮಾಡಬೇಡಿ. ಇದೊಂದು ಸ್ಟೀಲ್ ಬಾಟಲು, ಇದು ಹಾಟ್ ವಾಟರ್ ಕೂಡ ಕ್ಯಾರಿ ಮಾಡ್ಬೋದು. ಒಂದು ಚಿಕ್ಕ ಬಾಟಲ್ ಇಟ್ಕೊಳ್ಳಿ. ಮಳೆಗಾಲ ಆಗಿರೋದ್ರಿಂದ ಒಂದು ಮಂಕಿ ಕ್ಯಾಪ್ ಇಟ್ಕೊಂಡಿದ್ದೀನಿ. ಹಂಗೆ ಇದು ನಾಳೆ ಟೀ ಶರ್ಟು, ಇದು ನಾಳೆ ಟ್ರೆಕ್ಕಿಂಗ್ ಹಾಕ್ಕೊಳ್ಳಲ್ಲ, ಇದು ಆಮೇಲೆ ವಾಪಸ್ ಬರಬೇಕಿದ್ರೆ. ಸೊ ಬಸ್ಸಲ್ಲಿ ಹೋಗ್ತಿರೋದ್ರಿಂದ ಒಂದು ಜಾಕೆಟ್ ಬೇಕಾಗುತ್ತೆ, ಸೊ ಜಾಕೆಟ್ ಇಟ್ಕೊಂಡಿದ್ದೀನಿ. ಇದು ಟ್ರೆಕ್ಕಿಂಗು ಶಾರ್ಟ್ಸ್ ಮತ್ತು ಟೀ ಶರ್ಟ್. ಇದು ಪ್ಯಾಂಟ್ ಇದೊಂದು ಆಯಿತಾ, ಇಷ್ಟು ಇದು. ಅದಾದಮೇಲೆ ನೀವು ಬುಕ್ ಮಾಡಬೇಕಿದ್ರೆ ಅಲ್ಲಿ ಒಂದು ಇದು ತೋರಿಸಬೇಕಾಗುತ್ತೆ, ನಿಮ್ಮದು ವೋಟರ್ ಐ ಡಿನೋ ಪ್ಯಾನ್ ಕಾರ್ಡು ಅಥವಾ ಏನಾದರೂ. ಸೊ ಅದಕ್ಕೆ ಒಂದು ಐಡೆಂಟಿಟಿ ಕಾರ್ಡು. ಆಮೇಲೆ ಸ್ವಲ್ಪ ಕ್ಯಾಶ್ ಇಟ್ಕೊಳ್ಳಿ, ಎಲ್ಲ ಕಡೆ ಫೋನ್ಪೇ ನಡೆಯಲ್ಲ, ಸ್ವಲ್ಪ ಕ್ಯಾಶ್ ಇಟ್ಕೊಳ್ಳಿ. ಅದಾದಮೇಲೆ ಪವರ್ ಬ್ಯಾಂಕ್ ಇಟ್ಕೊಳ್ಳಿ. ಸೊ ಎಸ್ಪೆಷಲಿ ವ್ಲಾಗ್ ಮಾಡ್ತಿದ್ದೀರ ಅಂದರೆ ಪವರ್ ಬ್ಯಾಂಕ್ ಬೇಕಾಗುತ್ತೆ. ಅದಾದಮೇಲೆ ಟವೆಲ್ಸ್ ಇಟ್ಕೊಳ್ಳಿ, 1-2 ಟವೆಲ್ಸ್ ಇಟ್ಕೊಳ್ಳಿ. ಅದಾದಮೇಲೆ ಮಳೆಗಾಲ ಆಗಿರೋದ್ರಿಂದ ಮೊಬೈಲ್ ಕವರು, ಇದು ಬ್ಲಿಂಕಿಟಲ್ಲಿ ಆರಾಮ್ಸೆ ಸಿಗುತ್ತೆ, 99 ರೂಪೀಸ್ಗೆ ಆರಾಮ್ಸೆ ತೊಗೊಳ್ಳಿ. ಅದಾದಮೇಲೆ ಇದು ಬಂದು ಬ್ಯಾಕ್ ಕವರ್, ಇದು ಮಳೆ ಇರೋದ್ರಿಂದ ಸೊ ಇದೊಂದು ಇಟ್ಕೊಳ್ಳಿ. ಅದಾದಮೇಲೆ ಇದು ರೈನ್ ಕೋಟು. ಅದಾದಮೇಲೆ ಫ್ರೂಟ್ಸ್ ಇಟ್ಕೊಳ್ಳಿ, ಏನಾದರೂ ಮ್ಯಾಂಗೋ, ಆ್ಯಪಲ್, ದಾಳಿಂಬೆ ಏನಾದರೂ. ಆಮೇಲೆ ವಾಪಸ್ ಬಂದಮೇಲೆ ಫ್ರೆಶ್ ಅಪ್ ಆಗೋಕ್ಕೆ ಚಿಕ್ಕದೊಂದು ಮೆಡಿಮಿಕ್ಸ್ ಸೋಪ್ ಇಟ್ಕೊಳ್ಳಿ, ಒಂದು 10 ರೂಪಾಯಿದು. ಅದಾದಮೇಲೆ ಒಂದು ಆಯಿಲ್ ಇಟ್ಕೊಳ್ಳಿ. ದಿಸ್ ಆ್ಯಂಡ್ ಆಲ್ ಇಸ್ ನಾಟ್ ಮ್ಯಾಂಡೇಟರಿ ಸ್ಟಿಲ್. ಆಮೇಲೆ ಒಂದು ಗ್ಲೂಕೋಸ್ ಇಟ್ಕೊಳ್ಳಿ, ಬೇಕಾಗುತ್ತಾ ವೈಟಮಿನ್ಗೆ. ಅದಾದಮೇಲೆ ಈ ಥರ ನಾನು ಪ್ರೋಟೀನ್ ಬಾರ್ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಬಿಸ್ಕಿಟ್ಸ್ ಎಲ್ಲ ತೊಗೊಂಬಂದಿದ್ದೀನಿ. ಬಟ್ ಇದನ್ನೆಲ್ಲ ನೀವು ಯಾವುದಾದ್ರು ಒಂದು ಟಪ್ಪರ್ವೇರ್ ಬಾಕ್ಸ್, ಸ್ಟೀಲ್ ಬಾಕ್ಸ್ ಅಥವಾ ಟಪ್ಪರ್ವೇರ್ ಬಾಕ್ಸ್ ಹಾಕೊಂಡು ಹೋಗಿ, ಅದು ಪ್ಲಾಸ್ಟಿಕ್ ಕ್ಯಾರಿ ಮಾಡಬೇಡಿ. ಇವಾಗ ನಾನು ಅದನ್ನು ಶಿಫ್ಟ್ ಮಾಡಿಕೊಂಡು ಪ್ಯಾಕ್ ಮಾಡ್ಕೊತೀನಿ, ಜಸ್ಟ್ ಫಾರ್ ಶೋಯಿಂಗ್ ಇದನ್ನು ಇಟ್ಕೊಂಡಿರೋದು. ಅದಾದಮೇಲೆ ಸೊ ಎಸೆನ್ಷಿಯಲ್ ಥಿಂಗ್ ನಂದು ಲಾಗಿಂಗ್ ಸ್ಟಿಕ್, ಇದು ಬೇಕೇ ಬೇಕು. ಇದಾದಮೇಲೆ ಮೈಕ್ ಸೆಟ್. ಸೊ ತುಂಬ ರೈನ್ ಇದ್ದರೆ ಅಥವಾ ವಿಂಡ್ ಇದ್ದರೆ ನನ್ನ ವಾಯ್ಸ್ ಕೇಳಿಸಲ್ಲ, ಸೊ ಅದಕ್ಕೆ ಒಂದು ಮೈಕ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದು ಬ್ಯಾಗ್, ಇದು ಚಿಕ್ಕ ಬ್ಯಾಗ್ ಇಟ್ಕೊಂಡ್ಬಿಟ್ರೆ ಆರಾಮ್ಸೆ ಸಾಕಾಗುತ್ತೆ.